ಮಗಳು ಗೊತ್ತಾಗ್ತದೆ. ಮೊನ್ನೆ ತಾನೇ ಲೀಲಾವತಿ ಅವ್ರನ್ನ ಕಳ್ಕೊಂಡ್ವಿ. ಇವ್ರಿಗೆ ಹೀಗಾಗಿದೆ ಅಂತ ಕೇಳ್ಬಿಟ್ಟು ತುಂಬಾ ಹೆದರಿಕೆ ಆಯಿತು. ಇವರು ಅಲ್ಲಿಗೆ ಬಂದಿದ್ದರು, ಇದರ ದಿನ 11ನೇ ಕಾರ್ಯ ಬಂದಿದ್ದರು. ಅಲ್ಲಿ ನೋಡಿದ್ದು ಇಲ್ಲಿ ಏನಪ್ಪ ಇದು ನಿಜನಾ ಅನ್ನೋ ಥರ ಆಯಿತು. ಆಮೇಲೆ ಏನಾಗುತ್ತೆ ಬ್ರೈನ್ ಹೆಮ್ರೇಜ್ ಅಂದ ಕೂಡಲೇ ಎಲ್ಲರಿಗೂ ಖಂಡಿತ ಹೆದರಿಕೆ ಆಗಿತ್ತು. ಬಟ್ ಇವಾಗ ಬಂದು ನೋಡಿದಾಗ ತುಂಬಾ ಖುಷಿ ಆಯಿತು. ಆಪ್ರೇಷನ್ ಮಾಡಿರೋದು ಕಂಡುಬಿಟ್ಟು ಎಲ್ಲನೂ ನೋಡ್ತಾರೆ, ಗುರ್ತಿಸ್ತಾರೆ, ಆಮೇಲೆ ಏನೋ ಹೇಳೋಕ್ಕೆ ಪ್ರಯತ್ನ ಪಡ್ತಾರೆ. ಚೆನ್ನಾಗಿದ್ದಾರೆ. ನಾಳೆ ಅಷ್ಟೊತ್ತಿಗೆ ಅವರು ಸರಿ ಹೋಗ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಆ ದೇವರು ಸರಿ ಮಾಡಿಬಿಡಲಿ, ನಮ್ಮ ಕಲಾವಿದರಿಗೆ ಯಾವ ತೊಂದರೆನೂ ಕೊಡದೇ ಇರಲಿ, ಸಾಕು, ತುಂಬ ಅನುಭವಿಸಿದ್ದೀವಿ ಅಂತ ಅನಿಸುತ್ತೆ. ಮೊನ್ನೆ ತಾನೇ ಲೀಲಾವತಿ ಅವ್ರನ್ನ ಕಳ್ಕೊಂಡ್ವಿ. ಇವ್ರಿಗೆ ಹೀಗಾಗಿದೆ ಅಂತ ಕೇಳ್ಬಿಟ್ಟು ತುಂಬಾ ಹೆದರಿಕೆ ಆಯಿತು. ಇವರು ಅಲ್ಲಿಗೆ ಬಂದಿದ್ದರು, ಇದರ ದಿನ 11ನೇ ಕಾರ್ಯ ಬಂದಿದ್ದರು. ಅಲ್ಲಿ ನೋಡಿದ್ದು ಇಲ್ಲಿ ಏನಪ್ಪ ಇದು ನಿಜನಾ ಅನ್ನೋ ಥರ ಆಯಿತು. ಆಮೇಲೆ ಏನಾಗುತ್ತೆ ಬ್ರೈನ್ ಹೆಮ್ರೇಜ್ ಅಂದ ಕೂಡಲೇ ಎಲ್ಲರಿಗೂ ಖಂಡಿತ ಹೆದರಿಕೆ ಆಗಿತ್ತು. ಬಟ್ ಇವಾಗ ಬಂದು ನೋಡಿದಾಗ ತುಂಬಾ ಖುಷಿ ಆಯಿತು. ಆಪ್ರೇಷನ್ ಮಾಡಿರೋದು ಕಂಡುಬಿಟ್ಟು ಎಲ್ಲನೂ ನೋಡ್ತಾರೆ, ಗುರ್ತಿಸ್ತಾರೆ, ಆಮೇಲೆ ಏನೋ ಹೇಳೋಕ್ಕೆ ಪ್ರಯತ್ನ ಪಡ್ತಾರೆ. ಚೆನ್ನಾಗಿದ್ದಾರೆ. ನಾಳೆ ಅಷ್ಟೊತ್ತಿಗೆ ಅವರು ಸರಿ ಹೋಗ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಆ ದೇವರು ಸರಿ ಮಾಡಿಬಿಡಲಿ, ನಮ್ಮ ಕಲಾವಿದರಿಗೆ ಯಾವ ತೊಂದರೆನೂ ಕೊಡದೇ ಇರಲಿ, ಸಾಕು, ತುಂಬ ಅನುಭವಿಸಿದ್ದೀವಿ ಅಂತ ಅನಿಸುತ್ತೆ. ಮೊನ್ನೆ ತಾನೇ ಲೀಲಾವತಿ ಅವ್ರನ್ನ ಕಳ್ಕೊಂಡ್ವಿ. ಇವ್ರಿಗೆ ಹೀಗಾಗಿದೆ ಅಂತ ಕೇಳ್ಬಿಟ್ಟು ತುಂಬಾ ಹೆದರಿಕೆ ಆಯಿತು. ಇವರು ಅಲ್ಲಿಗೆ ಬಂದಿದ್ದರು, ಇದರ ದಿನ 11ನೇ ಕಾರ್ಯ ಬಂದಿದ್ದರು. ಅಲ್ಲಿ ನೋಡಿದ್ದು ಇಲ್ಲಿ ಏನಪ್ಪ ಇದು ನಿಜನಾ ಅನ್ನೋ ಥರ ಆಯಿತು. ಆಮೇಲೆ ಏನಾಗುತ್ತೆ ಬ್ರೈನ್ ಹೆಮ್ರೇಜ್ ಅಂದ ಕೂಡಲೇ ಎಲ್ಲರಿಗೂ ಖಂಡಿತ ಹೆದರಿಕೆ ಆಗಿತ್ತು. ಬಟ್ ಇವಾಗ ಬಂದು ನೋಡಿದಾಗ ತುಂಬಾ ಖುಷಿ ಆಯಿತು. ಆಪ್ರೇಷನ್ ಮಾಡಿರೋದು ಕಂಡುಬಿಟ್ಟು ಎಲ್ಲನೂ ನೋಡ್ತಾರೆ, ಗುರ್ತಿಸ್ತಾರೆ, ಆಮೇಲೆ ಏನೋ ಹೇಳೋಕ್ಕೆ ಪ್ರಯತ್ನ ಪಡ್ತಾರೆ. ಚೆನ್ನಾಗಿದ್ದಾರೆ. ನಾಳೆ ಅಷ್ಟೊತ್ತಿಗೆ ಅವರು ಸರಿ ಹೋಗ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಆ ದೇವರು ಸರಿ ಮಾಡಿಬಿಡಲಿ, ನಮ್ಮ ಕಲಾವಿದರಿಗೆ ಯಾವ ತೊಂದರೆನೂ ಕೊಡದೇ ಇರಲಿ, ಸಾಕು, ತುಂಬ ಅನುಭವಿಸಿದ್ದೀವಿ ಅಂತ ಅನಿಸುತ್ತೆ.